ನಮಸ್ಕಾರ ಸ್ನೇಹಿತರೆ, ನಾಳೆ ಮಾರ್ಚ್ 12 ಗುರುವಾರ. ನಾಳೆಯಿಂದ 85 ವರ್ಷ. ಈ 8 ರಾಶಿಯವರಿಗೆ ವಿಪರೀತ ಧನಲಾಭ. ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಾ. ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ನಾಳೆ ಮಾರ್ಚ್ 12 ಗುರುವಾರದ ಜೊತೆಗೆ ಮುಂದಿನ 85 ವರ್ಷ ಈ 8 ರಾಶಿಯವರಿಗೆ ವಿಪರೀತ ಧನಲಾಭ ಆಗತ್ತೆ. ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗವನ್ನ ಈ ರಾಶಿಯವರು ಪಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರ ಜೀವನದಲ್ಲಿ ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಅದೃಷ್ಟದ ಸಮಯ ಕೂಡ ಇವರಿಗೆ ಶುರುವಾಗ್ತಿದೆ ಅಂತ ಹೇಳಬಹುದು. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ರಾಶಿಯವರಿಗೆ ಇದು ಸೂಕ್ತ ಸಮಯವಾಗಿದ್ದು, ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ನೆಮ್ಮದಿ ಗೋಚರವಾಗುತ್ತೆ. ನಿಮ್ಮ ಅಂತಃಪ್ರಜ್ಞೆಯನ್ನ ನಂಬಿ ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಾ. ವೈಯಕ್ತಿಕ ಸಂಬಂಧಗಳಲ್ಲಿ ಸಂವಹನಕ್ಕೆ ನೀವು ಹೆಚ್ಚಿನ ಒತ್ತನ್ನ ನೀಡೋದ್ರ ಜೊತೆಗೆ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲೂ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಧ್ಯಾನ ಮತ್ತು ಯೋಗದಿಂದ ಶಾಂತಿಯನ್ನ ಕಂಡುಕೊಳ್ತೀರಾ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಸಾಧ್ಯವಾದಷ್ಟು ಹಗುರವಾಗ್ತದೆ. ಸಕಾರಾತ್ಮಕ ಆಲೋಚನೆಯೊಂದಿಗೆ ಜೀವನದಲ್ಲಿ ನೀವು ಮುಂದುವರಿತಾ ಹೋಗ್ತೀರಾ. ಇನ್ನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಆರ್ಥಿಕ ಸ್ಥಿತಿಯು ಸುಧಾರಿಸೋದ್ರ ಜೊತೆಗೆ ಕುಟುಂಬದೊಂದಿಗೆ ಸಮಯ ಕಳೆಯೋದ್ರಿಂದ ಮಾನಸಿಕ ಶಾಂತಿ ಸಿಗುತ್ತೆ. ಸಂಬಂಧಗಳಲ್ಲಿನ ಸಂವಹನದ ಕೊರತೆಯನ್ನ ಈ ಸಂದರ್ಭದಲ್ಲಿ ನೀಗಿಸ್ಕೊಳ್ತೀರಾ. ನೀವು ಈ ಒಂದು ಸಂದರ್ಭದಲ್ಲಿ ಸಣ್ಣ ಪ್ರಯತ್ನಗಳು ಕೂಡ ನಿಮಗೆ ದೊಡ್ಡ ಪ್ರಯೋಜನಗಳನ್ನ ತಂದುಕೊಡ್ತಕ್ಕಂಥ ಲಕ್ಷಣಗಳು ಗೋಚರವಾಗ್ತಿದೆ. ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಇದು ಸರಿಯಾದ ಸಮಯವಾಗಿತ್ತು. ತಂಡದ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಸಾಮಾಜಿಕವಾಗಿ ಹೊಸ ಜನರನ್ನ ಭೇಟಿಯಾಗುವ ಅವಕಾಶ ಇದ್ದು ಸಂಬಂಧಗಳಲ್ಲಿನ ಮಾಧುರ್ಯತೆ ಹೆಚ್ಚಿಗೆ ಆಗುತ್ತೆ. ಈ ದಿನ ನೀವು ಹೊಸ ಆರಂಭಗಳಿಗೆ ಪ್ರೇರಣೆಯನ್ನ ಕಂಡುಕೊಳ್ತೀರಾ ಅಂತ ಹೇಳಬಹುದು. ಸಾಧ್ಯವಾದಷ್ಟು ಹೊಸದಾಗಿ ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡಿದ್ರೆ ಇಷ್ಟ ದೇವರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ, ನಿಮ್ಮ ಕಷ್ಟ ನಷ್ಟಗಳನ್ನ ದೇವರಿಗೆ ಸಮರ್ಪಿಸಿ ಆನಂತರ ನೀವು ಆ ಕೆಲಸವನ್ನ ಆರಂಭ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಅವಶ್ಯಕ ಅಂತ ಹೇಳಲಾಗ್ತಾ ಇದ್ದು, ಸೃಜನಶೀಲ ಹವ್ಯಾಸಗಳಿಗೆ ಇದು ಉತ್ತಮ ಸಮಯವಾಗಿದೆ. ಭಾವನಾತ್ಮಕ ಸಮತೋಲನವನ್ನ ಕಾಪಾಡಿಕೊಂಡ್ರೆ, ಅಗತ್ಯ ಇದ್ದಲ್ಲಿ ಪ್ರೀತಿ ಪಾತ್ರರ ಸಹಾಯವನ್ನ ಪಡ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿಯೂ ಕೂಡ ಇದು ಅದೃಷ್ಟದ ಸಮಯ ಅಥವಾ ಅದೃಷ್ಟದ ದಿನ ಅಂತ ಹೇಳಬಹುದು. ಇನ್ನು ನಿಮ್ಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆಗೆ ಹೊಸ ಅವಕಾಶಗಳು ಕಂಡು ಬರುತ್ತೆ. ವೃತ್ತಿ ಪ್ರಗತಿಯಲ್ಲಿ ಹೊಸ ಪ್ರಗತಿಯನ್ನ ಕಾಣ್ತೀರಾ. ಯೋಜನೆಗಳ ಮೇಲೆ ಗಮನವನ್ನ ಕೇಂದ್ರೀಕರಿಸ್ತೀರಾ. ಹೊಸ ಅವಕಾಶಗಳನ್ನ ಗಂಭೀರವಾಗಿ ಪರಿಗಣಿಸ್ತೀರಾ. ಜೊತೆಗೆ ನಿಮ್ಗೆ ಒಂದಷ್ಟು ಹೊಸ ಸಾಧ್ಯತೆಗಳು ಕೂಡ ಗೋಚರವಾಗ್ತಾ ಇದೆ. ಹಗುರವಾದ ವ್ಯಾಯಾಮ, ಯೋಗದಿಂದ ನಿಮ್ಮ ದೇಹ ಮನಸ್ಸು ಎರಡೂ ಕೂಡ ಉಲ್ಲಾಸಗೊಳಿಸಿ ಸಂಬಂಧಗಳಲ್ಲಿ ನಿಮ್ಮ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಈ ಸಮಯ ಬಹಳಷ್ಟು ಅತ್ಯುತ್ತಮವಾಗಿದೆ. ಸಾಧ್ಯವಾದಷ್ಟು ಮಕ್ಕಳ ಕಡೆ ನಿಗಾ ವಹಿಸಿ. ಪ್ರೇಮ ವಿಷಯಗಳಲ್ಲಿ ಸಂವಹನಕ್ಕೆ ಆದ್ಯತೆಯನ್ನು ಕೊಟ್ಟು ವಾದವನ್ನ ತಪ್ಪಿಸಿದ್ರೆ ಸಂಗಾತಿಯ ಜೊತೆಗಿನ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ, ಕಟಕ ರಾಶಿ, ಕುಂಭ ರಾಶಿ, ಧನುರ್ ರಾಶಿ, ಮೇಷ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.